ಪೆಟ್ರೋಲಿಯಂ ಆಮದು ವೆಚ್ಚ ಕಡಿಮೆ ಮಾಡಲು ಹಾಗೂ ಪರಿಸರ ಸಂರಕ್ಷಣೆ ಕಾಪಾಡಲು ಕೇಂದ್ರ ಸರ್ಕಾರ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣವನ್ನ ಉತ್ತೇಜಿಸುತ್ತಿದೆ. ಆದರೆ ಆಹಾರ ಭದ್ರತೆ, ಸಕ್ಕರೆ ಅಭಾವ, ಹಳೆಯ ವಾಹನಗಳ ಎಂಜಿನ್ ಮೇಲಾಗುವ ಹಾನಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಆರ್ಥಿಕ ಸಂಕಷ್ಟದಂತಹ ಸವಾಲುಗಳು ವ್ಯಾಪಕ ವಿವಾದಕ್ಕೆ ಕಾರಣವಾಗಿದ್ದವು. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲು ಮೋದಿ ಸರ್ಕಾರ ಇದೀಗ ದೀರ್ಘಕಾಲೀನ ಇಂಧನ ಭದ್ರತೆಗಾಗಿ ಬಿಗ್ ಪ್ಲಾನ್ ಒಂದನ್ನ ಸಿದ್ಧಪಡಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಏಪ್ರಿಲ್ 2027ರಿಂದ ದೇಶಾದ್ಯಂತ ಹೊಸ ಇಂಧನ ನೀತಿ ಜಾರಿಗೆ ಬರಲಿದೆಯಂತೆ. ಹೊಸ ನೀತಿಯಡಿ ಎಥನಾಲ್ ಉತ್ಪಾದನೆಗೆ ಕೇವಲ ಕಬ್ಬು ಮತ್ತು ಧಾನ್ಯಗಳನ್ನ ನೆಚ್ಚಿಕೊಳ್ಳದೆ ಕೃಷಿ ತ್ಯಾಜ್ಯ ಹಾಗೂ ಒಣ ಹುಲ್ಲಿನಿಂದ 2G ಎಥನಾಲ್ ತಯಾರಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಇದರ ಜೊತೆಗೆ 2027ರ ನಂತರ ಮಾರುಕಟ್ಟೆಗೆ ಬರುವ ವಾಹನಗಳು 20% ರಿಂದ 85% ಎಥನಾಲ್ ಮಿಶ್ರಿತ ಇಂಧನದಲ್ಲಿ ಓಡುವ ಫ್ಲೆಕ್ಸ್ ಫ್ಯೂಯಲ್ ತಂತ್ರಜ್ಞಾನ ಹೊಂದೋದನ್ನ ಸಹ ಕಡ್ಡಾಯಗೊಳಿಸಲಾಗುತ್ತದೆ. ಸರ್ಕಾರದ ಈ ಹೊಸ ಹೆಜ್ಜೆಯು ಕೃಷಿ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡಲಿದೆ ಎಂದು ಹೇಳಬಹುದು. ಎಥನಾಲ್ ಬೆಲೆ ಸ್ಥಿರೀಕರಣದಿಂದ ಸಕ್ಕರೆ ಕಾರ್ಖಾನೆಗಳ ಆದಾಯ ಹೆಚ್ಚಲಿದ್ದು, ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದ ಬಾಕಿ ಹಣ ಮುಮ್ಮರುವ ಹಂತದಲ್ಲಿ ಸಮಯಕ್ಕೆ ಸರಿಯಾಗಿ ತಲುಪಲಿದೆ. ಇದರೊಟ್ಟಿಗೆ ಬೆಳೆಗಳ ಒಣ ಹುಲ್ಲು ಮತ್ತು ತ್ಯಾಜ್ಯಗಳನ್ನ ಎಥನಾಲ್ ಘಟಕಗಳಿಗೆ ಮಾರಾಟ ಮಾಡುವ ಮೂಲಕ ರೈತರು ಹೆಚ್ಚುವರಿ ಆದಾಯ ಗಳಿಸಬಹುದು. ಇದು ಬಯಲು ಸೀಮೆಯಲ್ಲಿ ಕೃಷಿ ತ್ಯಾಜ್ಯ ಸುಡೋದನ್ನ ತಡೆದು ವಾಯು ಮಾಲಿನ್ಯವನ್ನ ಕೂಡ ನಿಯಂತ್ರಿಸಲಿದೆ. ಹೊಸ ನೀತಿಯು ಹಸಿರು ಹೈಡ್ರೋಜನ್ ಮತ್ತು ಸಂಕುಚಿತ ಬಯೋಗ್ಯಾಸ್ ಬಳಕೆಗೆ ಹೆಚ್ಚಿನ ಸಬ್ಸಿಡಿ ನೀಡಲಿದ್ದು, ಭಾರತದ ಇಂಧನ ಸ್ವಾವಲಂಬನೆಗೆ ಸುದೀರ್ಘ ದಾರಿಯಾಗಲಿದೆ. ವಾಹನ ತಯಾರಿಕಾ ಸಂಸ್ಥೆಗಳಿಗೆ ಹೊಸ ಎಂಜಿನ್ ವಿನ್ಯಾಸಗೊಳಿಸಲು 2027ರವರೆಗೆ ಸಮಯ ಸಿಕ್ಕಿರೋದ್ರಿಂದ ಗ್ರಾಹಕರ ವಾಹನ ಸುರಕ್ಷತೆಯು ಕೂಡ ಕಾಯ್ದುಕೊಳ್ಳಲಿದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ನೋಡೋದಾದ್ರೆ ಕಚ್ಚಾ ತೈಲದ ಆಮದು ಪ್ರಮಾಣ ಕಡಿಮೆಯಾಗಿ ದೀರ್ಘಾವಧಿಯಲ್ಲಿ ಇಂಧನ ಬೆಲೆಗಳು ಸ್ಥಿರಗೊಳ್ಳುವ ಮತ್ತು ಪರಿಸರ ಮಾಲಿನ್ಯ ತಗ್ಗುವ ನಿರೀಕ್ಷೆ ಕೂಡ ವ್ಯಕ್ತವಾಗಿದೆ.